Hello cutie pies, welcome back to me. So after a long time, ಲಾಂಗ್ ವಿಡಿಯೋ ಮಾಡ್ತಿದೀನಿ, ಲಾಂಗ್ ವ್ಲಾಗು. ಸೊ ಇವತ್ತಿನ ವಿಡಿಯೋ ಉದ್ದೇಶ ಏನು ಅಂತಂದ್ರೆ, ನಂಗೆ ಮನೇಲಿ ಸಿಕ್ಕಾಪಟ್ಟೆ ಬೋರ್ ಆಗ್ತಿತ್ತು. ಕಾಲೇಜ್ಗೆ ಹೋದ್ರೆ ದೇವ್ರೆ ರಜಾ ಸಿಗ್ಲಪ್ಪ ಅಂತ ಕೇಳ್ಕೊಂತೀವಿ, ಮನೇಲಿದ್ರೆ ಅಯ್ಯೋ ಕಾಲೇಜ್ ಯಾಕಪ್ಪ ಇಲ್ಲ ಅಂತ ಅನ್ಸ್ತದೆ. ಸೊ ಸಿಕ್ಕಾಪಟ್ಟೆ ಬೋರ್ ಆಗ್ತಿತ್ತು, ಯಾರ್ದು ಮೆಸೇಜ್ ಗೊತ್ತಿಲ್ಲ, ಅದು ಕಾಲ್ ಗೊತ್ತಿಲ್ಲ, ತುಂಬಾ ಅಂದ್ರೆ ತುಂಬಾ ಬೋರ್ ಆಗ್ತಾ ಇತ್ತು. ನನ್ ಮಿನಿ ಬ್ಲಾಗ್ ಅಲ್ಲಿ ನಂದು ಮಾಡಿ ಅಂದ್ರೆ ದಿನ ಏನೇನ್ ಮಾಡ್ತೀನಿ ಅದೇ ತೋರ್ಸಿದ್ದು ನಿಮ್ಗೂ ಬೋರ್ ಮಾಡ್ಬಿಟ್ಟಿದೀನಿ ಏನೋ ಗೊತ್ತಿಲ್ಲ. ಸೊ ಅದಕ್ಕೆ ಆಸ್ಮಿ ಕ್ವಶನ್ ಅಂತ ಕೇಳಿದೆ. ಫಸ್ಟ್ ಆಸ್ಮಿ ಚಾಲೆಂಜ್ ಅಂತ ಕೇಳಿದೆ, ನಂಗೆ ಯಾರೋ ಚಾಲೆಂಜ್ ಮಾಡ್ಲಿಲ್ಲ. ಸೊ ಆಮೇಲೆ ನಾನೇ ಡಿಲೀಟ್ ಮಾಡಿದೆ, ನನ್ಗೆ ಯಾರು ಚಾಲೆಂಜ್ ಮಾಡ್ತಾರೆ ಅಂತ ಅನ್ಸಿ. ಇವಾಗ ಬನ್ನಿ ನೋಡೋಣ ಯಾರ್ದು ಈ ತರ ಚಿಟ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದೀನಿ. ಸೊ ಯಾರ್ದು ಫಸ್ಟ್ ಕ್ವಶನ್ ಬರುತ್ತೆ ಅವರು ಆನ್ಸರ್ ಮಾಡೋಣ ಅಂತ. ಸೊ ಹಾಗೆ ನಮ್ಮ ಇವತ್ತು ಯೂಟ್ಯೂಬ್ ಬ್ಲಾಗ್ ಅಲ್ಲಿ ಒಬ್ರು ಹೊಸ ಕಂಟೆಸ್ಟೆಂಟ್ ಇದ್ದಾರೆ. ಅವ್ರು ಯಾರು ಅಂತ ಅಂದ್ರೆ ನಮ್ಮದು ಜಿಮ್ಮಿ ಅವರು ಫುಲ್ ಪಾಚಿ ಮೂಡಲ್ಲಿದ್ದಾರೆ. ಸೊ ನಾವು ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಕ್ವಶನ್ ಯಾರ್ದು ಅಂತ ಬನ್ನಿ ನೋಡೋಣ. ವಾವ್, ವಿಚ್ ಇಸ್ ಯುವರ್ ಫೇವ್ರೆಟ್ ಗಾಡ್ ಅಂಡ್ ಫೇವ್ರೆಟ್ ಟೆಂಪಲ್? ಸೊ ನನ್ಗೆ ಜಾಸ್ತಿ ಹೆಣ್ದೇವ್ರ ಅಂದ್ರೆ ತುಂಬಾ ಇಷ್ಟ. ಸೊ ನನ್ ಪ್ರಕಾರ ಗಂಡೇವರಲ್ಲಿ ಕೃಷ್ಣನ್ಗೆ ಕೃಷ್ಣ ಇದ್ರಲ್ಲೇ ಎಲ್ಲಾ ದೇವರು ಇರ್ತಾರೆ ಅಂತ, ಹೆಣ್ದೇವರಲ್ಲಿ ರಾಧೆ ಇದ್ರಲ್ಲೇ ಎಲ್ಲಾ ಹೆಣ್ದೇವ್ರು ಇರ್ತಾರೆ ಅಂತ. ಸೊ ಅದಕ್ಕೆ ನಾನು ಕೃಷ್ಣ ಮತ್ತೆ ರಾಧೆನೇ ಜಾಸ್ತಿ ನಂಬೋದು. ಸೊ ಜಾಸ್ತಿ ನಂಗೆ ಚಾಮುಂಡೇಶ್ವರಿ ಇಷ್ಟ. ಸೊ ಫೇವ್ರೆಟ್ ಟೆಂಪಲ್ ಅಂತ ಅಂದ್ರೆ ಗೌಡಗೆರೆ. ಅದಕ್ಕಿಂತ ಫಸ್ಟ್ ಅಂತಂದ್ರೆ ನಮ್ ಊರ್ ಕಡೆ ಒಂದು ಟೆಂಪಲ್ ಇದೆ, ಭವಾನಿ ಮಂದಿರ್ ಅಂತ ಅಂದ್ಬಿಟ್ಟು. ಸೊ ಅದು ನನ್ ಡ್ರೀಮ್ ಟೆಂಪಲ್, ನಂಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ. ಸೊ ನನ್ ಮದ್ವೆನೂ ಅದೇ ದೇವಸ್ಥಾನದಲ್ಲಿ, ಒಂಥರ ಹಳೆ ಕಾಲದಲ್ಲಿ ಹೆಂಗೆ ದೇವ್ರೆಲ್ಲ ಮದ್ವೆ ಆಗ್ತಿರಲ್ಲ, ಏನು ರಿಸೆಪ್ಷನ್ ಇಲ್ಲ, ಜನ ಇಲ್ಲ, ತುಂಬಾ ಕಮ್ಮಿ ಜನ ಇರ್ಬೇಕು ನನ್ ಮದ್ವೆಲಿ, ದೇವಸ್ಥಾನ ಇರ್ಬೇಕು, ಕ್ಯೂಟ್ ಆಗಿ ಒಂದ್ ಸ್ವೀಟ್ ಆಗಿ ಸಿಂಪಲ್ ಡೆಕೋರೇಷನ್, ಜಾಸ್ತಿ ಜನ ಇರಬಾರ್ದು. ಸೊ ಚಾಮುಂಡಮ್ಮನ ಮುಂದೆ ಮದ್ವೆ ಆಗ್ಬೇಕು, ಅದು ನನ್ ಡ್ರೀಮ್ ಟೆಂಪಲ್. ಅಂದ್ರೆ ಅದು ತುಂಬಾನೇ ಚೆನ್ನಾಗಿದೆ. ಇನ್ಸ್ಟಾದಲ್ಲಿ ನಿಮ್ಗೆ ಹಾಕಿದೀನಿ ವಿಡಿಯೋ ಎಲ್ಲ. ಸೊ ಆ ಟೆಂಪಲ್ ಅಲ್ಲಿ ಹೆಂಗೆ ಅಂತಂದ್ರೆ, ಆ ಇಲ್ಲಿ ದೇವಸ್ಥಾನ ಇದೆ, ತುಂಬಾ ದೊಡ್ಡ ಜಾಗ ಇದೆ, ಸ್ಪೇಸ್ ಜಾಸ್ತಿ ಇದೆ. ಸೊ ಅದ್ರ ದೇವ್ರು ಇದಾರೆ ಅಂತಂದ್ರೆ ದೇವ್ರ ಮುಂದೆನೆ ಅಲ್ಲಿ ಏನಂತಾರೆ ಕೆರೆ ಸಮಥಿಂಗ್ ಆ ತರ ಎಲ್ಲ ಇದೆ. ತುಂಬಾ ಚೆನ್ನಾಗಿದೆ ಆ ಪ್ಲೇಸು. ನಂಗೆ ತುಂಬಾ ಇಷ್ಟ ಆ ದೇವಸ್ಥಾನ ಅಂದ್ರೆ. ನಾನು ಪ್ರತಿ ಸಲ ಊರ್ ಕಡೆ ಹೋದಾಗ ಒಂದ್ಸಲ ಹೋಗ್ತೀನಿ, ರಿಟರ್ನ್ ರಾಮನಗರಕ್ಕೆ ಬೆಂಗಳೂರು ಕಡೆ ಬರುವಾಗ ಒಂದ್ಸಲ ಹೋಗ್ಬಿಟ್ಟು ಬರ್ತೀನಿ. ನಂಗೆ ತುಂಬಾ ಇಷ್ಟ ಆ ದೇವಸ್ಥಾನ ಅಂದ್ರೆ. ಸೊ ಆಮೇಲೆ ಗೋಡಗಿರಿ ಅಂದ್ರೆ ತುಂಬಾ ಇಷ್ಟ. ಸೊ ನೆಕ್ಸ್ಟ್ ಕ್ವಶನ್, ಟೆಲ್ ಮಿ ಸಮಥಿಂಗ್ ಅಬೌಟ್ ಜಿಮ್ಮಿ. ಸೊ ಜಿಮ್ಮಿ ಬರ್ಡೇ ಬಂದು February 23. ಸೊ ಅವನು ನಿಜವಾದ ಹುಟ್ಟಿದ January 26. ಸೊ ಅವ್ರ ಅಮ್ಮನ ಹತ್ರ ಒಂದ್ ತಿಂಗಳು ಇದ್ದಿದ್ ಬರ್ಲಿ ಅನ್ಕೊಂಡು February 23 ಕರ್ಕೊಂಡು ಒಂದ್ ತಿಂಗಳು ಕಂಪ್ಲೀಟ್ ಆಗಿಲ್ಲ. ನನ್ ಫುಲ್ ಎಕ್ಸೈಟ್ಮೆಂಟ್, ಓ ನಮ್ಮನೆಗೆ ಒಂದ್ ನಾಯಿ ಬರುತ್ತೆ. ಸೊ ನನ್ ಚಿಕ್ಕ ವಯಸ್ಸಲ್ಲಿ ಯಾವ ತರ ಚಿಕ್ಕ ನಾಯಿ ಮರಿಗಳು ಬೀದಿ ನೋಡಿ, ನಂಗೆ ಸ್ಟ್ರೀಟ್ ಡಾಗ್ಸ್ ಅಂದ್ರೆ ತುಂಬಾ ಇಷ್ಟ. ಇದು ಪರ್ಚೇಸ್ ಮಾಡೆಲ್ಲ ತಗೊಳೋದು ಅದೆಲ್ಲ ಇಷ್ಟ ಇಲ್ಲ. ಸೊ ಸ್ಟ್ರೀಟ್ ಡಾಗ್ ಅಂದ್ರೆ ತುಂಬಾ ಇಷ್ಟ. ಸೊ ಚಿಕ್ಕ ನಾಯಿ ಮರಿಗಳೆಲ್ಲ ನೋಡಿದ್ರೆ ಎತ್ಕೊಂಡ್ ಮನೆಗೆ ಓಡ್ಬಂತೆ. ನಾವ್ ಅಮ್ಮ ಹೋಗ್ಬಿಟ್ಟು ಬಾ ಅಂತ ಕಳ್ಸೋರು. ಸೊ ಆಮೇಲೆ ಬಿಟ್ಬಿಟ್ಟು ಬರ್ತಿದೆ. ಸೊ ಜಿಮ್ಮಿನೇ ನಾವ್ ಅಮ್ಮ ಇಟ್ಕೊಂಡಿರೋದು. ಎಷ್ಟು ಇಲ್ಲ ಅಂದ್ರೂ ಒಂದ್ 6 ರಿಂದ 7 ನಾಯಿ ಮರಿ ತಗೊಬಂದಿದ್ದೀನೋ, ಅದ್ರಲ್ಲಿ ಜಿಮ್ಮಿಗೆ ಒಬ್ರಿಗೆ ಇಟ್ಕೊಂಡಿರೋದು. ಸೊ ಜಿಮ್ಮಿ ಅಂತ ಹೆಸರು ಎಂತಕ್ ಮಡಗಿದೀನಿ ಅಂತಂದ್ರೆ, ಸೊ ನಾವು ಹಳೆ ಮನೆ ಇತ್ತಲ್ಲ, ಸೊ ಆ ಹಳೆ ಮನೇಲಿ ನಮ್ ಪಕ್ಕದ ಮನೆ ಒಂದ್ ನಾಯಿ ಸಾಕಿದ್ರು. ಅವರು ಹೆಣ್ಣಾಯಿ, ಅದ್ರ ಹೆಸರು ಜಿಮ್ಮಿ ಅಂತ ಇದ್ದಿದ್ದು. ಸೊ ನಾವು ಆ ಮನೆಗೆ ಹೋಗಿದ್ದು 4th ಅಲ್ಲಿ. ಅವ್ರು ತುಂಬಾ ವರ್ಷದಿಂದ ಇದ್ರು. ಸೊ ನಾವು ಆ ಮನೆಗೆ ಹೋಗಿದ್ದು 4th ಅಲ್ಲಿ. ಸೊ ಅವ್ರ ಮನೆ ಬಿಟ್ಟು ಹೋಗಿದ್ದು ಕಾರಣ ನಾನೇನೆ. ಸೊ ಇಲ್ಲ ಅಂದ್ರೆ 7th ವರ್ಗು ಜಿಮ್ಮಿ ನಮ್ ಜೊತೆನೆ ಇದ್ದು. ಅವ್ರ ಮನೇಲೆಲ್ಲ ಹೊಡಿತಿದ್ರು. ಅವಳು ಯಾವಾಗ್ಲೂ ನಮ್ಮ ಮನೆಗ್ ಬರ್ತಿದ್ಲು, ಊಟ ಮಾಡ್ತಿದ್ಲು, ಆರಾಮಾಗಿ ಇರ್ತಿದ್ಲು. ಸೊ ಅವರು ಏನೋ ಸ್ವಲ್ಪ ನಮ್ದು ಅವ್ರದ್ದು ಜಗಳ ಆಗಿ, ನನ್ನಿಂದನೇ ಜಗಳ ಆಗಿದ್ದು. ಸೊ ನಮ್ದು ಅವ್ರದ್ದು ಜಗಳ ಆಗಿದ್ದು, ಅವರು ಪೊಲೀಸ್ ಸ್ಟೇಷನ್ ಅವ್ರಿಗೂ ಎಲ್ಲ ಕಂಪ್ಲೇಂಟ್ ಹೋಗಿದ್ದು. ಸೊ ಆಮೇಲೆ ಅವರು ಬಿಟ್ಟು ಹೋದ್ರು ಮನೇನ. ಸೊ ಅವಾಗಿಂದ ಒಂದ್ ನಾಯಿ ಮರಿಬೇಕು ಅಂತ ಅನ್ಸೋದು. ಅಂದ್ರೆ ನಾವು ಜಿಮ್ಮಿನ್ ತುಂಬಾ ಮಿಸ್ ಮಾಡ್ಕೊಂತಿದ್ವಲ್ಲ. ಸೊ ಕಾಯಿಸಪ್ಪನ್ ಬಿದ್ದಿಲಿರೋದು ನಾಗು ಅಕ್ಕ ಅಂತ ಅಂದ್ಬಿಟ್ಟು ನಮ್ಮ ಪಕ್ಕದ ಮನೆ ಅಕ್ಕನ ಫ್ರೆಂಡು. ಸೊ ಮೇ ಬಿ 9th ಅಲ್ಲಿ ಇವನಿಗೆ ತಗೊಂಡ್ ಬಂದಿದ್ದು, ನಾನ್ 9th ಅಲ್ಲಿ ಇದ್ದಾಗ. ಸೊ ನನಗ್ ಮನೆಗ್ ಕರ್ಕೊಂಡ್ ಬಂದ್ವಿ, ಅವಾಗಿಂದ ನಮ್ ಜೊತೆ ಇದ್ದಾನೆ ಅಷ್ಟೇ. ಫೇವ್ರೆಟ್ ಹೀರೋ ನೇಮ್? ನನ್ ಫೇವ್ರೆಟ್ ಹೀರೋ ಅಂತ ಯಾರು ಇಲ್ಲ. ಸೊ ಅಂದ್ರೆ ಯಾವ್ದಾದ್ರು ಒಂದ್ ಮೂವಿ ನೋಡಿರ್ತೀನಿ, ಚೆನ್ನಾಗವನಲ್ಲ, ನನ್ಗೆ ಇವನು ನನ್ ಫೇವ್ರೇಟ್ ಹೀರೋ ಅನ್ಸ್ತದೆ. ಅನ್ಸೋದು ನಂಗೆ ಯಾರೋ ಫೇವ್ರೇಟ್ ಇಲ್ಲ. ನಂಗೆ ಯಾರೋ ಯೂಶಲಿ ಫೇವ್ರೇಟ್ ಹೀರೋ ಇಲ್ಲ. ನಂಗೆ ಹೀರೋ ಹೀರೋಯಿನ್ಗಳ ಹೆಸರು ಅಷ್ಟಾಗಿ ನೆನ್ಪಿರಲ್ಲ. ರೇರ್ ಅಂದ್ರೆ ರೇರ್, ಯಾವ್ದಾದ್ರು ರೀಲ್ಸ್ ನೋಡ್ತಾ ಇದ್ರೆ ಅವ್ರದೇನೆ
ಓ ಇವ್ರ ಹೆಸರು ಅಷ್ಟು ನೆನ್ಪಿರುತ್ತೆ ಅಷ್ಟೇ. ನಮ್ಮ ಅಣ್ಣ ಯಾರು ಈ ಮೂವಿ ನೋಡ್ದೇನೆ ಯಾರು ಶಮಣ ಇದು ಅಂತ ಅಂದ್ರೆ ಈ ಹೀರೋದಂದ್ರೆ ಯಾರು ಇವನು ಅಂತ ನಮ್ಮ ಅಣ್ಣ. ಆಮೇಲೆ ಆ ಪಿಕ್ಚರ್ ಆ ಮೂವಿ ಪೋಸ್ಟರ್ ತೋರ್ಸ್ತಾನಲ್ಲ ಅವಾಗ ಗೊತ್ತ, ಓ ಇವನ್ ಗೊತ್ತು ಗೊತ್ತು ಗೊತ್ತು. ಹೆಸರೆಲ್ಲ ನೆನ್ಪಿರಲ್ಲ ಅಷ್ಟಾಗಿ. ಸೊ ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್, ನಿಮ್ ಮಮ್ಮಿಗೆ ಯಾಕೆ ಯಾವಾಗ್ಲೂ ಡುಮಿ ಮಮ್ಮಿ ಅಂತ ಕರೀತೀರಾ? ಸೊ ಅದು ಡುಮಿ ಮಮ್ಮಿ ಇದ್ದಿಲ್ಲ, ಅದು ಮುದ್ದು ಮಮ್ಮಿ ಇತ್ತು. ನಾನು ಯಾವಾಗಲೂ ಮುದ್ದು ಮಮ್ಮಿ ಅಂತ ಕರೀತಿದ್ದೆ, ಅಮ್ಮ ತಿರ್ಸ್ತಾನೆ ಇಲ್ಲ. ಅವಾಗಿಂದ ಕೋಪದಿಂದ ಪ್ರೀತಿಯಿಂದ ಡುಮಿ ಮಮ್ಮಿ ಅಂತ ಕರಿತೀನಿ. ಸೊ ನಮ್ಮ ಮಮ್ಮಿಗೆ ಹರ್ಟ್ ಆಗಲ್ಲ. ಸೊ ನಾನು ಪ್ರೀತಿಯಿಂದ ಕರೆಯೋದು, ಅದಕ್ಕೆ ಡುಮಿ ಮಮ್ಮಿ ಅಂತ ಕರಿತೀನಿ ಅಷ್ಟೇ. ನಮ್ ನಮ್ ಚಿಕ್ಕಮ್ಮನ ಮಗಳೂನು ಅಷ್ಟೇ, ಅವ್ರ ಅಮ್ಮಂಗ ಅದೇ ಕರೀತಾರೆ, ಡುಮಿ ಮಮ್ಮಿ ಅಂತ ನಾನು ನೋಡ್ಬಿಟ್ಟು. ಸೊ ಫೇವ್ರೇಟ್ ಮೂವಿ ನೇಮ್ ಅಜತ್ ಪ್ರೇಮ್ ಕಿ ಗಜತ್ ಕಹಾನಿ ಅಂತ ಅಂದ್ಬಿಟ್ಟು. ಸೊ ಅದ್ ನಾನು ಚಿಕ್ಕ ವಯಸ್ಸಲ್ಲಿ ನೋಡಿದೆ, ತುಂಬಾ ಒಳ್ಳೆ ಕಾಮಿಡಿ ಮೂವಿ, ಹ್ಯಾಪಿ ಎಂಡಿಂಗ್ ಮೂವಿ ಅಂತಂದ್ರೆ ಒಂದು ಹ್ಯಾಪಿ ಎಂಡಿಂಗ್ ಇರ್ಬೇಕು, ನನ್ಗೆ ಅದಿಷ್ಟ. ಹ್ಯಾಪಿ ಎಂಡಿಂಗ್ ಇರ್ಬೇಕು, ಮತ್ತೆ ಲವ್ ಸ್ಟೋರಿ ಮೂವಿ ಅಂದ್ರೆ ತುಂಬಾ 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 ಇಷ್ಟ. ಸೊ ಅಜತ್ ಪ್ರೇಮ್ ಕಿ ಗಜತ್ ಕಹಾನಿ ಹಿಂದಿಲಿ ಇಷ್ಟ. ಸೊ ನೆಕ್ಸ್ಟ್ ಕ್ವಶನ್, ಸಿಂಗಲ್. ಇದು ನಮ್ಮ ಮಗ ಕೇಳಿರೋ ಕ್ವಶನ್. ಸಿಂಗಲ್, ಯಾ ನಾನ್ ಸಿಂಗಲ್, ಸಿಂಗಲ್ ಪರ್ಸನ್ಗೆ. ಲವ್ ಸಹಸ ಬೇಡ. ಈಗ ಹೇಳಕ್ ಇಷ್ಟಪಡ್ಲಿ, ಎಲ್ರಿಗೂ ಒಂದ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಯಾವ್ದೇ ಕಾರಣಕ್ಕೂ ಈ ಜನರೇಷನ್ ಅಲ್ಲಿ ಲವ್, ಟ್ರೂ ಫೀಲಿಂಗ್ಸ್ ಯಾವ್ದೇ ಕಾರಣಕ್ಕೂ ಇಟ್ಕೊಳಕ್ ಹೋಗ್ಬಿಡಿ. ಅದು ಈ ಜನರೇಷನ್ ಅಲ್ಲ, ಈ ಜನರೇಷನ್ ಏನಿದ್ರು ಆಟ ಲವ್ ಅಂತಂದ್ರೆ. ಸೊ ನನಗೆ ಅರೇಂಜ್ ಮ್ಯಾರೇಜ್ ಆಗ್ಬೇಕು ಅಂತ ಇವಾಗ ಡಿಸೈಡ್ ಮಾಡಿದೀನಿ. ಸೊ ನಮ್ಮ ಅಣ್ಣ ನಮ್ಮಮ್ಮ ಏನ್ ತೋರಿಸ್ತಾರೆ, ಯಾವ ಹುಡುಗನ್ ತೋರಿಸ್ತಾರೆ ಅದೇ ಹುಡುಗನ್ ಇಷ್ಟಪಟ್ಟು ಅವನ್ನೇ ಮದ್ವೆ ಆಯ್ತೀನಿ. ಸೊ ಅರೇಂಜ್ ಮ್ಯಾರೇಜ್, ನೋ ಲವ್ ಮ್ಯಾರೇಜ್, ನೋ ಲವರ್, ಸಿಂಗಲ್. ಓಕೆ ನೆಕ್ಸ್ಟ್ ಕ್ವಶನ್ ಬನ್ನಿ, ವಿತ್ ಸನ್ಸ್ಕ್ರೀನ್ ಯು ಯೂಸ್? ಓಕೆ, ನಾನು ಫಾಕ್ಸೆಲ್ ಯೂಸ್ ಮಾಡ್ತಿದ್ದೀನಿ ಇವಾಗ. ಸೊ ಇವಾಗ ಫ್ಲೆಕ್ಸ್ಗೆ ಚೇಂಜ್ ಮಾಡೋಣ ಅಂತ. ಡು ಯು ಎಕ್ಸ್ಪೀರಿಯನ್ಸ್ ಎನಿ ಕೈಂಡ್ ಆಫ್ ಹಾರ್ಟ್ ಬ್ರೇಕ್? ಯಾ, ತುಂಬಾ. ನಾನು ಲವಲ್ ಬ್ರೇಕಪ್ಗಿಂತ ನನಗೆ ಫ್ರೆಂಡ್ಶಿಪ್ ಬ್ರೇಕಪ್ ಜಾಸ್ತಿ ಅಂದ್ರೆ ಜಾಸ್ತಿ ಆಗಿದೆ. ಸೊ ಒಂದಷ್ಟು ಜನ ನಾನು ಮೇ ಬಿ ಸೆವೆಂತ್ ಒಂದು, ಟೆಂತ್ ಒಂದು, ಈ ತರ ಒಂದು ಫ್ರೆಂಡ್ಶಿಪ್ ಬ್ರೇಕಪ್ಸ್ ಆಗಿದೆ. ಸೊ ಅವ್ರಿಬ್ರು ರಿಟರ್ನ್ ನನ್ನ ಲೈಫ್ ಬಂದಿದ್ದಾರೆ, ತುಂಬಾ ಖುಷಿಯಾಗಿದ್ದೀನಿ, ಅವ್ರ ಜೊತೆ ಮಾತಾಡ್ತಿದ್ದೀನಿ. ಸೊ ಇವಾಗ ಒಂದು ಡಿಗ್ರಿ ಲೈಫಲ್ಲಿ ಒಂದಷ್ಟು ಜನ ಫ್ರೆಂಡ್ಶಿಪ್ ಕಟ್ ಆಗಿದೆ, ಯಾವ್ದೇ ಕಾರಣಕ್ಕೂ ಬರಕ್ ಹೋಗ್ಬಿಡಿ ನನ್ನ ಲೈಫಲ್ಲಿ ಮತ್ತೆ. ಆಮೇಲೆ ಹಾರ್ಟ್ ಬ್ರೇಕ್ ಅಲ್ಲಿ ಲವ್ ಇಶ್ಯೂ ಬಂದ್ರೆ ಅದ್ರಲ್ಲೂ ಸಫರ್ ಪಟ್ಟಿದೀನಿ. ಸೊ ಇವಾಗ ಅನ್ಸುತ್ತೆ ಈಗಿನ ಜನರೇಷನ್ ಇದೆಲ್ಲ ಅಲ್ಲ. ಸೊ ನಮ್ಮ ಮೈಂಡು ಒಂಥರ ಇವಾಗ ಲವ್ ಮಾಡಿ ಫುಲ್ ಬಟರ್ಫ್ಲೈ ಆಗಿ ಹಾಡ್ಕೊಂಡು ಹೋಯ್ತಿರ್ತೀವಿ. ಸೊ ಅದೆಲ್ಲ ಬುಲ್ಶಿಟ್, ಏನು ಇರಲ್ಲ. ಎಷ್ಟೇ ಏನೇ ಆಗ್ಲಿ ಲಾಸ್ಟ್ ಅಲ್ಲಿ ಕ್ಯಾಸ್ಟೇ ಗೆಲ್ಲೋದು. ಸೊ ಅದಕ್ಕಿಂತ ಬೆಟರ್ ನಿಮ್ಮ ಅಪ್ಪ ಅಮ್ಮನ್ ತೋರಿಸಿದ ಹುಡುಗನ್ನ ಮದ್ವೆ ಆಗಿ ಚೆನ್ನಾಗಿದೆ ಲೈಫಲ್ಲಿ. ಸೊ ನೆಕ್ಸ್ಟ್ ಕ್ವಶನ್, ಲಾಸ್ಟ್ ಕ್ವಶನ್ ಹೋಗ್ಬಿಟ್ಟೆ. ನೆಕ್ಸ್ಟ್ ಕ್ವಶನ್ ಬಂದು, ಹೌ ಇಸ್ ಯುವರ್ ಲೈಫ್ ಗೋಯಿಂಗ್? ಸಂಗೀತ ಕೇಳಿರೋ ಕ್ವಶನ್. ಸಾರಿ ಸಂಗೀತ, ನಿನ್ ಮದ್ವೆ ನಾನು ಅಟೆಂಡ್ ಮಾಡಕ್ ಆಗಿಲ್ಲ. ಸೊ ನಿನ್ ರಿಸೆಪ್ಷನ್ ದಿನ ನಂದು ಎಕ್ಸಾಮ್ ಇತ್ತು, ಮಾರನೇ ದಿನ ಮದ್ವೆ ಇತ್ತು. ಸೊ ಅಮ್ಮ ಅಷ್ಟು ದೂರ ನಾನು ಕಳಿಸಿಲ್ಲ, ಅದಕ್ಕೆ ಬರಕ್ಕಾಗಿಲ್ಲ, ಸಾರಿ. ಸೊ ತುಂಬಾ ಚೆನ್ನಾಗಿ ಹೋಗ್ತಿದೆ ಲೈಫು, ತುಂಬಾನೇ ಹ್ಯಾಪಿ ಆಗಿದ್ದೀನಿ, ತುಂಬಾ ಖುಷಿಯಾಗಿದ್ದೀನಿ. ಒಂದಷ್ಟು ಟಾಕ್ಸಿಕ್ ಪೀಪಲ್ ನ ಹೊರಗಡೆ ತೆಗ್ದ್ಬಿಟ್ಟು ತುಂಬಾ ಅಂದ್ರೆ ತುಂಬಾ ಖುಷಿಯಾಗಿದ್ದೀನಿ, ಎಂಜಾಯ್ ಮಾಡ್ತೀನಿ ಲೈಫ್ ನ. ಸೊ ನಮ್ಮ ಫ್ಯಾಮಿಲಿ ಜೊತೆ ಎಲ್ಲ ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಿದ್ದೀನಿ, ನೇಬರ್ಸ್ ಜೊತೆ ಆಗ್ಲಿ, ಫ್ರೆಂಡ್ಸ್ ಜೊತೆ ಆಗ್ಲಿ, ತುಂಬಾನೇ ಖುಷಿಯಾಗಿದ್ದೀನಿ. ಅಂಡ್ ಕಂಗ್ರ್ಯಾಚುಲೇಷನ್ಸ್, ಹ್ಯಾಪಿ ಮ್ಯಾರಿಡ್ ಲೈಫ್, ಯಾವಾಗಲೂ ಖುಷಿಯಾಗಿರಿ. ಸೊ ನೆಕ್ಸ್ಟ್ ಕ್ವಶನ್ ಬಂದು, ನಿಮ್ ಲೈಫ್ ಅಲ್ಲಿ ಯಾರು 3 ಜನ ಇಂಪಾರ್ಟೆಂಟ್? ಸೊ ನನ್ನ ಲೈಫ್ ಅಲ್ಲಿ ಫಸ್ಟ್ ನಮ್ಮಮ್ಮ, ಸೆಕೆಂಡ್ ನಮ್ಮ ಅಣ್ಣ, ಸೊ ಥರ್ಡ್ ಜಿಮ್ಮಿ, ಫೋರ್ತ್ ನನ್ನ ಫ್ರೆಂಡ್ಸ್. ನೀವು 3 ಕೇಳಿದೀರಾ, ನಾನು 4 ಕೇಳಿದೀನಿ. ಸೊ ಇಷ್ಟ ನನ್ನ ಲೈಫ್ ಅಲ್ಲಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಕ್ವಶನ್ ಬಂದು, ಮುಂಬೈ ಮೇ ನೆಕ್ಸ್ಟ್ ಬ್ಲಾಗ್ ಕಪ್? ಸೊ ಇದು ನಮ್ಮ ಅಣ್ಣ ಕೇಳಿರೋದು ನಿನ್ ಮದ್ವೆಗೆ. ಸೊ ತುಜ ಲಗ್ನ ನೆಕ್ಸ್ಟ್ ಬ್ಲಾಗ್ ಮುಂಬೈ ಮೇಲೆ ಶಾಪಿಂಗ್ ಲೇಯರ್. ಅವ್ರಿಗೆಲ್ಲ ಕನ್ನಡ ಬರಲ್ವಲ್ಲ, ಸೊ ಮರಾಠಿ ಟ್ರೈ ಮಾಡ್ತಿದ್ದೀನಿ. ಹೇಟರ್ಸ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಸೊ ಹೇಟರ್ಸ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತ ಅಂದ್ರೆ, ಸೊ ಹೇಟರ್ಸ್ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನನ್ನಿಂದ ಆದಷ್ಟು ದೂರ ಇರಕ್ ಟ್ರೈ ಮಾಡಿ, ಹತ್ರ ಬರಕ್ ಟ್ರೈ ಮಾಡಬೇಡಿ. ಸೊ ಬಿಟ್ಟು ಹೋಗಿರೋರು ಯಾವ್ದೇ ಕಾರಣಕ್ಕೂ ಮತ್ತೆ ನನ್ನ ಲೈಫಲ್ಲಿ ಬರೋದಿಕ್ ಹೋಗ್ಬೇಡಿ. ಸೊ ನಾನು ನಿಮ್ ಬಿಟ್ಟು ತುಂಬಾ ಖುಷಿಯಾಗಿದ್ದೀನಿ. ಸೊ ಹಾಗೂ ನನಗೆ ಯಾರ್ಯಾರು ಅಳಿಸಿದೀರಾ, ಸೊ ಅವ್ರಿಗೆ ನಾನು ಹಂಗೆ ಬಿಡೋ ಮಗಳಲ್ಲ. ಧನ್ಯವಾದಗಳು ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಹೇಟರ್ಸ್ಗೆ. ಸೊ ನೆಕ್ಸ್ಟ್ ಕ್ವಶನ್ ಬಂದು,
ಯು ಬಾಯ್ ಫ್ರೆಂಡ್ ನೇಮ್ ಅಂತೆ. ಸೊ ನನ್ಗೆ ಯಾರು ಬಾಯ್ ಫ್ರೆಂಡ್ ಇಲ್ಲ, ಸಿಂಗಲ್. ಆಫ್ಟರ್ 3 years ಹೇಳ್ತೀನಿ ಮೈ ಬಾಯ್ ಫ್ರೆಂಡ್ ನೇಮ್ ಅಂತ. ಓಕೆನಾ? ಅಷ್ಟ್ರಲ್ಲಿ ನನ್ ಮದ್ವೆ ಆಗಿರುತ್ತೆ. ಇದ್ ನಮ್ಮ ಅಮ್ಮನ್ ಕ್ವಶನ್. ಅಡುಗೆ ಮಾಡೋಕೆ ಬರುತ್ತಾವ? ಬರಲ್ಲ. ನಿನ್ಗೆಲ್ಲಿ ನಿನ್ ಮದ್ವೆ ಮಾಡಿ ಕಳಿಸ್ಬಿಟ್ಟಿ ಅಂತ ಮಮ್ಮಿ ನಾನು ಅಡಿಗೆ ಕಲ್ತ್ಕೊಂತ ಇಲ್ಲ ಗೊತ್ತಾ ನಿನ್ಗೆ? ಅದೊಂದೇ ಒಂದ್ ಕಾರಣ ಅಷ್ಟೇ. ಬರಲ್ಲ. ನಿನಗ್ ಗೊತ್ತಿದ್ರು ಇದೇ ಕ್ವಶನ್ ಕೇಳಿದ್ಯಾ? ಅಡಿಗೆ ಕಲ್ತ್ಕೊಂಡ್ಬಿಡಿ ಗೈಸ್, ಬೇಗ ಮದ್ವೆ ಮಾಡಿ ಕಳಿಸ್ಬಿಡ್ತಾರೆ. ಆಮೇಲೆ ಅದು ಬೇರೆ ಪ್ರಶ್ನೆ. ಅವ್ರೆಲ್ಲರೂ ಹೋಗ್ಬೇಕು ಅಂತಂದ್ರೆ, ಓ ನನ್ ಮಗಳಿಗೆ ಅಡಿಗೆ ಬರುತ್ತೆ ಅಂತ ಅಂದ್ಬಿಟ್ಟು ಅವ್ರು ಆರಾಮ ಹೋಗ್ ಬರ್ತಾರೆ. ನಮ್ಗೆಲ್ಲಾ ಕೆಲ್ಸ ನಾವ್ ಮಾಡ್ಬೇಕಾಗುತ್ತೆ. ಸೊ ಅಡಿಗೆ ಕಲಿಯಕ್ ಹೋಗ್ಬಿಡಿ. ಸೊ ನಿಮ್ ಬಗ್ಗೆ ನೀವೇ 5 words ಹೇಳಿ ಡಿಸ್ಕ್ರೈಬ್ ಮಾಡ್ಬೇಕು. ಅಂದ್ರೆ ಏನಂತ ಮಾಡ್ತೀರಾ ಮತ್ತೆ ಯಾಕೆ? ಸೊ ನನ್ ಬಗ್ಗೆ ನಾನೇ 5 words ಡಿಸ್ಕ್ರೈಬ್ ಮಾಡ್ಬೇಕು ಅಂತಂದ್ರೆ, ಸೊ ಇದ್ರ ಬಗ್ಗೆ ಇದು ನನ್ಗೆ ಇಂಟ್ರೆಸ್ಟಿಂಗ್ ಕ್ವಶನ್ ಅಂತ ಅನ್ಸ್ತು, ಬಟ್ ನನ್ಗೆ ಆನ್ಸರ್ ಏನು ಗೊತ್ತಾಗ್ತಿಲ್ಲ. ಸೊ ನನ್ ಬಗ್ಗೆ ನಾನೇ ಏನ್ ಹೇಳ್ಬೇಕು ಅಂತಂದ್ರೆ, ನಾನ್ ತುಂಬಾ ಒಳ್ಳೆ ನಾನ್ ತುಂಬಾ ಒಳ್ಳೆ ಹುಡುಗಿ. ಸೊ ಇದು ಎಲ್ಲರೂ ಹೇಳ್ತಾರೇನೋ. ಸೊ ನಿಜ ತುಂಬಾ ಒಳ್ಳೆ ಹುಡುಗಿ. ಸೊ ಆಮೇಲೆ ನಂಗೆ ನಾಯಿ ಮರಿಗಳು, ಬೀದಿ ನಾಯಿ ಅಂದ್ರೆ ತುಂಬಾ ಇಷ್ಟ. ಸೊ ನಂಗೆ ಒಬ್ರಿಗೆ ಕೇರ್ ಮಾಡಿ ಮಗು ತರ ನೋಡ್ಕೊಬೇಕು ಅಂತ ತುಂಬಾ ಇಷ್ಟ. ಬಟ್ ಯಾರು ನಂಗೆ ಇಷ್ಟೊಂದು ಚೆನ್ನಾಗಿ ರೆಸ್ಪಾಂಡ್ ಮಾಡಿಲ್ಲ. ಕೇರ್ ಮಾಡೋರ್ಗೆ ರಿತಿಕಾ ಅಂತ ಒಬ್ಳಿದಾಳೆ ನನ್ ಬೆಸ್ಟ್ ಫ್ರೆಂಡ್. ಸೊ ಬೆಸ್ಟ್ ಫ್ರೆಂಡ್ ಅಂತ ಹೇಳಕ್ಕಾಗಲ್ಲ, ಆಮೇಲೆ ದೃಷ್ಟಿ ಆಗ್ಬಿಡುತ್ತೆ. ಸೊ ಅವಳೊಬ್ಳು ನಂಗೆ ರೆಸ್ಪೆಕ್ಟ್ ಕೊಡ್ತಾಳೆ, ನಾನು ಏನೇ ಕೇರ್ ಮಾಡ್ಲಿ ಎಲ್ಲದಕ್ಕೂ. ಸೊ ಆಮೇಲೆ ಅಟ್ಯಾಚ್ಮೆಂಟ್ಸ್ ಬೇಗ ಆಗುತ್ತೆ. ಸೊ ಕೋಪ ಜಾಸ್ತಿ ಬರುತ್ತೆ, ರೇರ್ ಬರೋದು. ಬಟ್ ಬಂದ್ರೆ ಮುಂದೆ ಯಾರಿದಾರೆ ಏನು ಅಂತ ನೋಡಲ್ಲ. ಸೊ ತುಂಬಾ ಸಿಟ್ ಮಾಡ್ಕೊಂಡ್ಬಿಡ್ತೀನಿ, ಬಿಟ್ಬಿಡ್ತೀನಿ ಅವ್ರಿಗೆ ಅಲ್ಲೇ. ಅವ್ರನ್ನ ಲೈಫಲ್ಲಿ ಯಾವತ್ತೂ ಹಿಂದೆ ತಿರುಗಿ ನೋಡಲ್ಲ, ಅಷ್ಟು ಕೋಪ ಬರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಏನು ಅಂತ ಅಂದ್ರೆ, ನಿಮ್ ಸಿಸ್ಟರ್ ವೆಡ್ಡಿಂಗ್ ಅಟೆಂಡ್ ಮಾಡಿ ಏನ್ ಅನ್ಸ್ತು? ನನ್ಗೂ ಮದ್ವೆ ಆಗ್ಬೇಕು ಅಂತ ಅನ್ಸ್ತೀವಿ ನನ್ ಸಿಸ್ಟರ್. ಸೊ ನಮ್ಮ ಅಕ್ಕನ ಮದ್ವೆ ಅಟೆಂಡ್ ಮಾಡಿ ನಮ್ ಸಿಕ್ಕಾಪಟ್ಟೆ ಒಂಥರ ನಾನು ಮದ್ವೆ ಆಗ್ಬೇಕು. ಅದೇ ನಮ್ಮ ಅಕ್ಕ ಬೇರೆ ಒಬ್ಳು ಓಡೊಂಟೋಗ್ಬಿಟ್ಟಿದಾಳ. ಸೊ ನನ್ ಮದ್ವೆ ಜೋರಾಗಿ ಮಾಡ್ತಾರೆ ಅಂತ ನನಗನ್ಸ್ತಿದೆ. ಸೊ ನನ್ ಮದ್ವೆ ನಾನ್ ಡ್ಯಾನ್ಸ್ ಮಾಡ್ಬೇಕು, ಏನೇನೋ ಒಂಥರ ಆಸೆ. ಒಂದ್ ಕಡೆ ಜೋರಾಗಿ ಮಾಡ್ಕೊಬೇಕು ಅಂತ ಆಸೆ, ಇನ್ನೊಂದ್ ಕಡೆ ಅಯ್ಯೋ ಬೇಡ ಸಿಂಪಲ್ ಆಗಿ ಮಾಡ್ಕೊಳ್ಳೋಣ, ಜನ ಯಾರು ಇರ್ಬಾರ್ದು, ತುಂಬಾ ಸಿಂಪಲ್ ಆಗಿರ್ಬೇಕು ಅಂತ. ಅಂದ್ರೆ ನನ್ಗೆ ಯೂಶಲಿ ನಂದು ಫೇವ್ರೆಟ್ ಟೆಂಪಲ್ ಮದ್ವೆ ಆಗ್ಬೇಕು ಅಂತ ಇಷ್ಟ. ಸೊ ನೋಡೋಣ. ಹೌದು, ನನ್ ಮದ್ವೆ ಆಗ್ಬೇಕು ಅಂತ ತುಂಬಾ ಅನ್ಸ್ತಿದೆ. ನಮ್ಮ ಅಕ್ಕನ ಮದ್ವೆ ಅಟೆಂಡ್ ಮಾಡಿ ನಂಗೆ ಇದೊಂದೇ ಅನ್ಸಿದ್ದು, ನನ್ ಬೇಗ ಮದ್ವೆ ಆಗ್ಬೇಕು, ನನ್ ಮದ್ವೆ ನಾನ್ ಕುಣಿಬೇಕು, ನಾನ್ ಗಂಡನ ಮನೆಗೆ ಹೋಗ್ಬೇಕು, ಏನು ಆತರ. ಟೆಲ್ ಮಿ ಅಬೌಟ್ ಯುವರ್ ಡಿಗ್ರಿ ಫ್ರೆಂಡ್ಸ್ ಅಂಡ್ ಹೌ ಯು ಆರ್ ಸ್ಪೆಂಡಿಂಗ್ ಯುವರ್ ಡಿಗ್ರಿ ಲೈಫ್. ಸೊ ಹಂಸ, ಥ್ಯಾಂಕ್ ಯು ಫಾರ್ ದಿಸ್ ಕ್ವಶನ್. ನನ್ ಡಿಗ್ರಿ ಫ್ರೆಂಡ್ಸ್ ಅಲ್ಲಿ ನನ್ ಜಾಸ್ತಿ ಇಂಪಾರ್ಟೆಂಟ್ ಅಂದ್ರೆ ರಿತಿಕಾ, ಕನಿಕಾ, ರಾಧಿಕಾ, ಹಂಸ, ಪೂಜಾ. ಹಂಸ, ಕೀರ್ತನ, ಶ್ರೇಯ. ಸೊ ಇಷ್ಟ ಜನ ಜೊತೆ ನಾನು ತುಂಬಾ ಜಾಸ್ತಿ ಕ್ಲೋಸು. ಇವಾಗ ನನ್ನ ತಮ್ಮ ಬೇರೆ ಇದ್ದಾನೆ, ನನ್ನ ತಮ್ಮನ ಫ್ರೆಂಡ್ಸ್ ಲಿಖಿತು ಮತ್ತೆ ಇವನು ತುಷಾರ್ ಅಂತ. ಸೊ ನಾವೆಲ್ಲ ಇಷ್ಟು ಜನ ಇರ್ತೀವಿ ಜೊತೆಲಿ. ಸೊ ತುಂಬಾನೇ ಚೆನ್ನಾಗಿ ಹೋಗ್ತಿದೆ ಡಿಗ್ರಿ ಲೈಫು. ಸೊ ಸೆಕೆಂಡ್ ಸೆಮ್ ಅಲ್ಲಿ ಒಂದಷ್ಟು ನಂದು ಬ್ರೇಕಿಂಗ್ ಹಾರ್ಟ್ ಬ್ರೇಕ್ ಟೈಮ್ ಬಂದಿತ್ತು. ಸೊ ಆ ಟೈಮಲ್ಲಿ ನನ್ನ ಜೊತೆ ಯಾರು ಇರ್ಲಿಲ್ಲ. ಸೊ ಇದ್ದಿದ್ ಫ್ರೆಂಡ್ಸ್, ನನ್ನ ಎಕ್ಸ್ ಫ್ರೆಂಡ್ಸ್ ಇದಾರಲ್ಲ, ಸೊ ನಂಗೆ ತುಂಬಾ ಹರ್ಟ್ ಮಾಡಿದ್ದಾರೆ. ಸೊ ಡಿಗ್ರಿ ಲೈಫ್ ತುಂಬಾನೇ ಚೆನ್ನಾಗಿದೆ. ಸೊ ನೀವೆಲ್ಲ ಐ ಹೋಪ್ 1 year ಆದ್ಮೇಲೆ ಯಾರು ಸಿಗಲ್ವೇನೋ. ಐ ಹೋಪ್ ನಾವೆಲ್ಲ ಯಾವಾಗಲೂ ತುಂಬಾ ಚೆನ್ನಾಗಿರ್ಬೇಕು, ಮಾತಾಡ್ಕೊಂಡು. ಸೊ ಇಷ್ಟೇ. ಸೊ ನೆಕ್ಸ್ಟ್ ಕ್ವಶನ್, ಹೌ ಯು ಗೇನ್ ಯುವರ್ ವೇಟ್? ನಾನು ಮೇ ಬಿ 4 to 5 kg ವೇಟ್ ಗೇನ್ ಮಾಡಿದ್ದೀನಿ. ಸೊ ಏನೇನು ಅಂತಂದ್ರೆ, ರಾತ್ರಿ ಬಾದಾಮಿ, ಕಾಜು, ಪಿಸ್ತಾ, ಸೊ ಈ ಮೂರ್ನ ಮಾಡ್ಬಿಡ್ಬೇಕು, ನೆನ್ಸ್ಬೇಕು. ಸೊ ಬೆಳಗ್ಗೆ ಎದ್ದ ತಕ್ಷಣ ಬಾದಾಮಿದು ಸಿಪ್ಪೆ ತೆಗಿಬೇಕು. ಸೊ ಆಮೇಲೆ ಮಿಕ್ಸಿಗೆ ಹಾಕಿ 2 ಬಾಳೆಹಣ್ಣು, ಹಾಲು, ಸಕ್ಕರೆ, ಶುಗರ್ ಯೂಸ್ ಮಾಡಕ್ ಹೋಗ್ಬಿಡಿ, ಯಾರು ಶುಗರ್ ಒಳ್ಳೇದಲ್ಲ. ಸೊ ನಾನು ಬೆಲ್ಲ ಯೂಸ್ ಮಾಡ್ತೀನಿ ಒಂದ್ ಸ್ವಲ್ಪ, ಅಂದ್ರೆ ಟೇಸ್ಟ್ ಬರ್ಲಿ ಅಂತ ಅಂದ್ಬಿಟ್ಟು ಬೆಲ್ಲ. ಸೊ ಆಮೇಲೆ ಖರ್ಜೂರ. ಸೊ ಇದಿಷ್ಟು ಮಿಕ್ಸಿ ರುಬ್ಬಿ ಡೈಲಿ 30 days ಕುಡೀರಿ, ಡೆಫಿನೆಟ್ಲಿ ವೇಟ್ ಗೇನ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಬಂದು, ಗಾವಲ ಕದಿ ಏನಾರಾಯ್? ಸೊ ಇದನ್ ತಮ್ಮ ಕೇಳಿರೋದು, ಮರಾಠಿಲ್ ಕೇಳಿದರೆ ಗಾವಲ ಕದಿ ಏನಾರಾಯ್ ಅಂತಂದ್ರೆ ಊರ್ ಕಡೆ ಯಾವಾಗ ಬರ್ತೀವಿ ಅಂತ ಅಂದ್ಬಿಟ್ಟು.
ಸೊ ಮೇ ಬಿ ನಮ್ಮ ಅಣ್ಣನ ಮದ್ವೆ ಸೆಟ್ ಆದ್ರೆ ಇಲ್ಲ ನಿಮ್ಮ ಅಕ್ಕನ ಮದ್ವೆ ಸೆಟ್ ಆದ್ರೆ. तो गावाकडे कधी येणार नाही म्हणजे श्रुतीचं लग्न सेट झालं तर, नाहीतर शांबाईचं लग्न सेट झालं तर, दोघींचं कोणाचं तर लग्नात येणार, नाहीतर त्रिलोकबाईचं लग्नात. So next question. I hate this question. ಲವ್ ಬಗ್ಗೆ ಏನ್ ಹೇಳಕ್ ಇಷ್ಟ ಆಗುತ್ತೀರಾ? ಸೊ ಲವ್ ಮಾಡಕ್ ಹೋಗ್ಬೇಡಿ ಈ ಜನರೇಷನ್ ಅಲ್ಲಿ, ತುಂಬಾ ಅಂದ್ರೆ ತುಂಬಾ ವರ್ಸ್ಟ್. ಈ ಜನರೇಷನ್ ಅಲ್ಲಿ ಟ್ರೂ ಲವ್, ಟ್ರೂ ಫೀಲಿಂಗ್, ಟ್ರೂ ಕೇರ್ ಇದೆಲ್ಲ ಬುಲ್ಶಿಟ್ ಏನು ಇರಲ್ಲ. ಸೊ ಲಾಸ್ಟ್ ಅಲ್ಲಿ ಕ್ಯಾಸ್ಟಿಸಮ್ ಗೆಲ್ಲೋದು. ಸೊ ಏನೇ ಇರ್ಲಿ ಅರೇಂಜ್ ಮ್ಯಾರೇಜ್ ಆಗಿ ನೀವು ಅಪ್ಪ ಅಮ್ಮನ ಜೊತೆ ಖುಷಿಯಾಗಿರಿ, ಅವ್ರ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ. ಮುಂದೆ ಯಾರಿಗಾದ್ರೂ ಥ್ಯಾಂಕ್ ಯು ಹೇಳ್ಬೇಕು ಅಂದ್ರೆ ಯಾರಿಗ್ ಹೇಳ್ತೀರಾ? ಸೊ ನಾನು ಸೆಕೆಂಡ್ ಸೆಮ್ ಅಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಲಾಸ್ಟ್ ಮೇ ಬಿ ಒಂದು 2-3 ಕ್ವಶನ್ ಬ್ಯಾಕ್, ನಂದೊಂದು ಸೆಕೆಂಡ್ ಸೆಮ್ ಅಲ್ಲಿ ಹಾರ್ಟ್ ಬ್ರೇಕ್ ಟೈಮ್ ಬಂದಿತ್ತು. ಸೊ 2 ಸಲ ನಂದು ಹಾರ್ಟ್ ಬ್ರೇಕ್ ಆಗಿದೆ ಈ ಡಿಗ್ರಿ ಇಲ್ಲೇನೆ. ಒಂದು ನನ್ನ ಫ್ರೆಂಡ್ಸ್ ಇಂದ, ಇನ್ನೊಬ್ರು ಅದೊಂದಿದೆ. ಸೊ ಅದ್ರಿಂದ ಸೊ ಆ ಟೈಮ್ ಅಲ್ಲಿ ಥರ್ಡ್ ಸೆಮ್ ಅಲ್ಲಿ ಒಂದು ನನ್ನ ಲೈಫ್ ಅಲ್ಲಿ ಒಂದು ಪರ್ಸನ್ ಎಂಟ್ರಿ ಕೊಟ್ರು. ಯಾರು ಅಂತಂದ್ರೆ ರಿತಿಕಾ ಅಂತ ಅಂದ್ಬಿಟ್ಟು. ಸೊ ನನ್ಗೆ ಅವಳು ಫಸ್ಟ್ ಟೈಮ್ ನೋಡಿದಾಗ ಅವಳು ತುಂಬಾ ಆಟಿಟ್ಯೂಡ್ ಹಂಗೆ ಹಿಂಗೆ ಅಂತ ಅನ್ಸೋದು, ಬಟ್ ತುಂಬಾ ಒಳ್ಳೆ ಹುಡುಗಿ. ಸೊ ನನ್ಗೆ ತುಂಬಾ ಚೆನ್ನಾಗಿ ನೋಡ್ಕೊಂಡ್ಲು ಆ ಟೈಮಲ್ಲಿ, ನನ್ ತುಂಬಾ ಸಾಥ್ ಕೊಟ್ಲು ನನ್ ಕಷ್ಟದಲ್ಲಿದ್ದಾಗ. ನಾನು ಲೋ ಟೈಮ್ ಒಂದು ಅವಾಗ ಅನ್ಸ್ತಿತ್ತು ಯಾರು ಇಲ್ಲ ಅಂತ ಎಲ್ಲ. ಸೊ ಆ ಟೈಮಲ್ಲಿ ಅವಳು ನನ್ನ ಜೊತೆ ಇರ್ತಾಳೆ. ಸೊ ನಾನು ರಿತಿಕಂಗ್ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಅದ್ ಬಿಟ್ರೆ ನಮ್ಮ ಫ್ಯಾಮಿಲಿಗೆ ನಾನು ಪುಣ್ಯ ಮಾಡಿದ್ದೇನೆ ಈ ಫ್ಯಾಮಿಲಿಯಲ್ಲಿ ಹುಟ್ಟಕ್ಕೆ. ಸೊ ನಮ್ಮ ಅಣ್ಣ ನಮ್ಮ ಅಮ್ಮ ತುಂಬಾ ಅಂಡರ್ಸ್ಟ್ಯಾಂಡಿಂಗು. ಸೊ ನಂದೇ ಏನಾದ್ರು ತಪ್ಪಾಗಿದ್ರೆ ನಮ್ಮ ಅಣ್ಣ ಮತ್ತೆ ನಮ್ಮ ಮಮ್ಮಿಗೆ ಸಾರಿ. ತಪ್ಪಾಗಿದ್ರೆ ಅಲ್ಲ, ತಪ್ಪು ತುಂಬಾ ಮಾಡಿದೀನಿ ನಾನು, ಬಟ್ ಅವ್ರು ಕ್ಷಮಿಸ್ಬಿಟ್ಟು ಪ್ರತಿ ಸಲ ಎಷ್ಟೊಂದು ಚಾನ್ಸ್ ಕೊಟ್ಟಿ ನನ್ಗೆ, ಇಲ್ಲ ನಮ್ಮ ಮಗಳು ಇನ್ಮೇಲೆ ಮಾಡಲ್ಲ ಹಿಂಗೆ. ಸೊ ನನ್ ಡ್ಯಾಡಿ ಇಲ್ಲ, ನಮ್ಮ ಅಣ್ಣನೇ ನನ್ ಸೆಕೆಂಡ್ ಫಾದರ್ ಆಗಿ. ಸೊ ನನ್ಗೆ ಏನೇನ್ ಬೇಕು, ಏನೇ ವಿಶ್ ಇರ್ಲಿ ಅವನೇ ಕಂಪ್ಲೀಟ್ ಮಾಡೋದು. ಅವನ್ಕಿಂತ ಅಂದ್ರೆ ಇರತ್ತಲ್ಲ, ಅವ್ರು ಕಮಾಯಿಸ್ಬಿಟ್ಟು ಅವ್ರು ತಗೊಂತಾರೆ. ಬಟ್ ನಮ್ಮ ಅಣ್ಣ ಫಸ್ಟ್ ನಂದು ನಮ್ಮ ಅಮ್ಮನ್ ನೋಡ್ತಾರೆ, ಎಲ್ಲ ಇದ್ಯಾ ಏನು, ಆಮೇಲೆ ಅವನ್ ತಗೊಂತಾರೆ. ಒಂಥರ ನನ್ ಚಿಕ್ಕ ವಯಸ್ಸಲ್ಲಿ ಅವಾಗ ನಮ್ದು ಸಿಚುವೇಶನ್ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ. ಸೊ ಆ ಟೈಮಲ್ಲಿ ಏನೇನ್ ಪರ್ಚೇಸ್ ಮಾಡಕ್ಕಾಗಿಲ್ಲ, ನಾನು ಏನೇನ್ ಎಂಜಾಯ್ ಮಾಡಕ್ಕಾಗಿರ್ಲಿಲ್ಲ, ಅದನ್ನ ನಮ್ಮ ಅಣ್ಣ ಇವಾಗ ನನ್ ಮಾಡ್ತಾರೆ. ಸೊ ನಾನ್ ತುಂಬಾನೇ ಲಕ್ಕಿ ನಮ್ಮ ಅಣ್ಣ ಮತ್ತೆ ನಮ್ಮ ಮಮ್ಮಿನ ಪಡ್ಕೊಂಡಿರೋದಕ್ಕೆ. ಸೊ ಅವರಿಬ್ರು ತುಂಬಾ ಅಂಡರ್ಸ್ಟ್ಯಾಂಡಿಂಗು. ಸೊ ನನ್ಗೂ ಒಳ್ಳೆ ಬುದ್ಧಿ ಹೇಳ್ಕೊಡ್ತಾರೆ, ಇದು ತಪ್ಪು ಇದು ಸರಿ, ಹಿಂಗ್ ಮಾಡ್ಬಾರ್ದು ಅಂತ. ಸೊ ನಾನ್ ಯೂಶಲಿ 3ನೇ ವ್ಯಕ್ತಿಗೆ ನಮ್ಮ ಮನೇಲಿ ಬಂದು ಹೇಳೋ ಹಾಗೆಲ್ಲ ಅಲ್ಲಿವರೆಗೂ ಎಲ್ಲ ವಿಷಯ ತಗೊಂಡೋಗಲ್ಲ. ಸೊ ಚಿಕ್ಕ ವಯಸ್ಸಲ್ಲಿ ತುಂಬಾ ತಪ್ಪು ಮಾಡಿದೀನಿ. ಅವರು ಕಂಪ್ಲೇಂಟ್ಸ್ ಎಲ್ಲ ಬಂದಿದೆ ಸ್ಕೂಲಿಂದ ಕಾಲೇಜಿನಲ್ಲಿ. ಸೊ ಜಾಸ್ತಿ ದೊಡ್ಡ ಕಂಪ್ಲೇಂಟ್ ಅಂದ್ರೆ BGS ಇಂದ ಒಂದ್ಸಲ ಬಂದಿತ್ತು. ನಾವು ಅಮ್ಮನ್ಗೆ ಆಫೀಸಲ್ಲಿ ಕಾಲ್ ಮಾಡಿ ಆಫೀಸಿಂದ ಕರ್ಸ್ಕೊಂಡಿದ್ರು, ಅರ್ಜೆಂಟ್ ಇವಾಗೆ ಬರ್ಬೇಕು ಅಂತೆಲ್ಲ. ಸೊ ಹೌದು ತಪ್ಪು ಮಾಡಿದೀನಿ. ಸೊ ನಾನು ಯಾವತ್ತೂ ಆ ಥರ ತಪ್ಪು ಮಾಡಲ್ಲ, ನಂಗೆ ರಿಯಲೈಸ್ ಆಗೈತೆ. ಸೊ ಸಾರಿ ಅವ್ರು ನಮ್ಮ ಟೀಚರ್ಸ್ ಮುಂದೆ ಎಲ್ಲ ನಿಮಗೆ ಇನ್ಸಲ್ಟ್ ಮಾಡಿದ್ದಕ್ಕೆ. ಚಲೋ ಅಂದ್ರೆ ಒಂಥರ ಇರಲ್ವಾ, 3ನೇ ವ್ಯಕ್ತಿ ಬಂದು ನಮ್ಮ ಮನೇಲಿ ಹೇಳಿದ್ರೆ ನಿಮ್ ಮಗಳು ಹಿಂಗೆ ಹಂಗೆ ಅಂತೆಲ್ಲ. ಸೊ ಅವಾಗ ತುಂಬಾ ಹರ್ಟ್ ಆಗುತ್ತೆ. ಸೊ ನಾನು ಎಲ್ರಿಗೂ ಇದೆ ಹೇಳಕ್ ಇಷ್ಟಪಡೋದು. ಸೊ 3ನೇ ವ್ಯಕ್ತಿ ಯಾವತ್ತೂ ಬರಕ್ ಬಿಡ್ಬಿಡಿ. ಸೊ ನೀವೇ ನಿಮ್ ಪೇರೆಂಟ್ಸ್ಗೆ ಆದಷ್ಟು ಬೇಗ ಹೇಳ್ಬಿಡಿ. ಸೊ ನಾನು ಅಷ್ಟೇ ನಮ್ಮ ಮನೇಲಿ ಹೊಡಿದ್ಲೆ ಅಂತ ಫಸ್ಟ್ ನಾನೇ ಹೋಗಿ ಹೇಳ್ಬಿಟ್ಟಿರ್ತೀನಿ. ಸೊ ನಾನು ನಮ್ಮ ಮನೇಲೆಲ್ಲ ಶೇರ್ ಮಾಡ್ಕೊಂತೀನಿ. ನಮ್ಮ ಮನೇಲಿ ತುಂಬಾ ಅಂಡರ್ಸ್ಟ್ಯಾಂಡಿಂಗ್, ಎಲ್ಲ ಅರ್ಥ ಮಾಡ್ಕೊಂತಾರೆ. ಸೊ ನಾನು ತುಂಬಾ ಲಕ್ಕಿ. ನನ್ನ ಫ್ರೆಂಡ್ಸ್, ಫ್ಯಾಮಿಲಿ ಹಾಗೂ ನಂದು 100 ಡೇಸ್ ಚಾಲೆಂಜ್ ಮುಗೀತು ಇವತ್ತಿಗೆ. ಹಾಗೆ BGS ಬಗ್ಗೆ ಅಂತ ಬಂದಾಗ ನಂಗೆ BGS ಕಾಲೇಜ್ ತುಂಬಾ ಇಷ್ಟ. ಸೊ ಅಲ್ಲಿ ತುಂಬಾ ಸ್ಟ್ರಿಕ್ಟ್. ಆ ಕಾಲೇಜ್ ಇದ್ದಾಗ ಯಾವಾಗ್ಲೂ ಕಾಲೇಜ್ ಟೀಚರ್ಸ್ಗೆಲ್ಲ ಕಾಲೇಜ್ ಬೈಕೋತಿದ್ದೆ, ಏನಪ್ಪಾ ಇಷ್ಟೊಂದು ಸ್ಟ್ರಿಕ್ಟ್, ಎಂಜಾಯ್ ಮಾಡಕ್ ಬಿಡಲ್ಲ ಅಂದ್ರೆ ಇರಲ್ವಾ. ಎಲ್ಲ PUಗೆ ಸ್ಕೂಲ್ಗೆ 10th ಮುಗಿದ್ರೆ PU ಫೋನ್ ಎಲ್ಲ ಎತ್ಕೊಂಡು ಹೋಗ್ಬೋದು, PU ಅಂತಂದ್ರೆ ಎಂಜಾಯ್ ಮಾಡ್ಬೋದು, ಬಂಕ್ ಮಾಡ್ಬೋದು. ಅದೆಲ್ಲ ಫುಲ್ ಅಂದ್ರೆ ಫುಲ್ ಸ್ಟ್ರಿಕ್ಟ್. ಯೂನಿಫಾರ್ಮ್ ಇಂದ ಹಿಡ್ದು ಫೋನ್ ತರಂಗಿಲ್ಲ, ಆಚೆ ಹೋಗಂಗಿಲ್ಲ, ವ್ಯಾನಲ್ಲಿ ಹೋಗ್ಬೇಕು ಬರ್ಬೇಕು ಆತರ. ಬಟ್ ಆ ಕಾಲೇಜಲ್ಲಿ ಇದ್ದಿದ್ಕೆ ಮೇ ಬಿ ಏನೋ ನಾನು 12th ಪಾಸ್ ಮಾಡಿದ್ದೆ, ಇಲ್ಲ ನಾನು 12th ಪಾಸ್ ಆಯ್ತಿರ್ಲಿಲ್ಲ. ಸೊ ತುಂಬಾ ಒಳ್ಳೆ ಕಾಲೇಜ್, ಎಲ್ಲಾರು ಆ ಕಾಲೇಜಿಗೆ ಸೇರ್ಕೊಳ್ಳಿ. ತುಂಬಾ ಒಳ್ಳೆ ಟೀಚರ್ಸು, ದೇವರಂತ ಗುರುಗಳು. ಸೊ ನಾನು ತುಂಬಾ ಟಾರ್ಚರ್ ಕೊಟ್ಟಿದ್ದೀನಿ ಆ ಸ್ಕೂಲಲ್ಲಿ. ನಾನು ಚಿಕ್ಕ ವಯಸ್ಸಲ್ಲಿ ಏನೇನ್ ತರಾಟೆ ಮಾಡಿರೋ ಎಲ್ಲ ಆ ಸ್ಕೂಲಲ್ಲಿ ಮಾಡಿದೀನಿ. ಅಷ್ಟು ಅಲ್ಲಿರೋ ಟೀಚರ್ಸ್ಗೆಲ್ಲ ಟಾರ್ಚರ್ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ ಆಲ್ವೇಸ್. ಸೊ ಒಂದಷ್ಟು ಜನ ಬರೀ ನೋಡ್ತಾರೆ, ಲೈಕ್ ಮಾಡಲ್ಲ. ಸೊ
ಸೊ ಪ್ಲೀಸ್ ಲೈಕ್ ಮಾಡಿ, ನಂಗೆ ಸಪೋರ್ಟ್ ಮಾಡಿ. ನಾಳೆ ಒಂದಿನ ನನ್ನ ಫ್ಯೂಚರ್ ನಾನು ಸಕ್ಸಸ್ ಪಟ್ರೆ, ಎಲ್ಲರೂ ಒಂದು ಸ್ಟೇಜ್ಗೆ ಹೋದ್ರೆ ನಾನು ಡೆಫಿನೆಟ್ಲಿ ಯಾರ ಕೈಯೂ ಬಿಡಲ್ಲ. ಧನ್ಯವಾದಗಳೊಂದಿಗೆ ಟಾಟಾ ಬೈ ಬೈ, ಸಿ ಯು. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಕಮೆಂಟ್ ಶೇರ್ ಮಾಡೋದು ಮರಿಬೇಡಿ. ಬಾಯ್. ನಮ್ ಜಿಮಿಗೂ ಬಾಯ್ ಹೇಳಿದ್ರು. ಜಿಮಿ ಜಿಮಿ, ಏಯ್ ಬಾಯ್.